ಪಾಂಡವಪುರ ತಾಲೂಕಿನ ಸೀತಾಪುರದಲ್ಲಿ ಸಿಎಂ ಕುಮಾರಸ್ವಾಮಿ ಇವತ್ತು ನಾಟಿ ಕಾರ್ಯ ಮಾಡಿದ್ರು. ಮೈಸೂರಿನ ಸುತ್ತೂರು ಮಠಕ್ಕೆ ಭೇಟಿ ಕೊಟ್ಟ ಸಿಎಂ ಬಳಿಕ ಸೀತಾಪುರಕ್ಕೆ ಭೇಟಿ ಕೊಟ್ಟರು. ಪಂಚೆ ಉಟ್ಟು ಬಂದ ಕುಮಾರಸ್ವಾಮಿಗೆ ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತ ಕೋರಿದ್ರು. ಬಳಿಕ ಅಲ್ಲಿನ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಪೂಜೆ ಸಲ್ಲಿಸಿದ ಕುಮಾರಸ್ವಾಮಿ ರೈತ ಮಹಿಳೆಯರು ಹಾಗೂ ಆಪ್ತರ ಜೊತೆ ಗದ್ದೆಗಿಳಿದ್ರು. ಸ್ವತಃ ಭತ್ತದ ಪೈರಿಡಿದ ಕುಮಾರಸ್ವಾಮಿ ನಾಟಿ ಮಾಡಿದ್ರು. ನಂತರ ನೆರೆದಿದ್ದ ಜನರನ್ನ ಉದ್ದೇಶಿಸಿ ಮಾತನಾಡಿದ ಸಿಎಂ, ಮಂಡ್ಯ ಜಿಲ್ಲೆಯ ಜನರನ್ನ ನಾನು ಮರೆಯೋ ಹಾಗಿಲ್ಲ, ಅವರ ಋಣ ನನ್ನ ಮೇಲಿದೆ, ಮಂಡ್ಯದ ಅಭಿವೃದ್ಧಿಗೆ ವಿಶೇಷ ಗಮನ ಕೊಡ್ತೇನೆ ಅಂದ್ರು. ನಿಮ್ ಜೊತೆ ಯಾವುದೇ ಸಮಸ್ಯೆ ಇದ್ರೂ ನೇರವಾಗಿ ನನ್ನ ಬಳಿ ಬನ್ನಿ ಅಂತ ಜನರಿಗೆ ಕರೆ ಕೊಟ್ರು. ನಾನು ಕೇವಲ ಮಂಡ್ಯಕ್ಕೆ ಸಿಎಂ ಅಲ್ಲ, ಇಡೀ ರಾಜ್ಯಕ್ಕೆ ಸಿಎಂ ಅಂತ ಹೇಳಿದ ಕುಮಾರಸ್ವಾಮಿ, ಇನ್ನು ಮುಂದೆ ಪ್ರತಿ ಜಿಲ್ಲೆಗೂ ಭೇಟಿ ಕೊಡ್ತೇನೆ, ಕೇವಲ ಬೆಂಗಳೂರಲ್ಲಿ ಕೂರೋದಿಲ್ಲ ಅಂತ ಹೇಳಿದ್ರು. ನಾಟಿ ಕೆಲಸ ಮುಗಿದ ಬಳಿಕ ಸಿಎಂ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಅವರು ಹೇಳಿದ್ದೇನು ನೋಡೋಣ. ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಇವತ್ತು ಸಾಮಾನ್ಯ ರೈತರಾಗಿ ಅವರು ರೈತರ ಜೊತೆಗೆ ಒಂದು ಭತ್ತದ ನಾಟಿಯನ್ನು ಕೂಡ ಮಾಡಿದ್ದಾರೆ. ಈಗ ಸ್ವತಃ ನಮ್ಮ ಜೊತೆಗೆ ಅವರೇ ಇದ್ದಾರೆ, ಅವ್ರನ್ನೇ ಕೇಳೋಣ. ಸರ್, ಇವತ್ತು ರೈತರ ಜೊತೆಗೂಡಿ ಭತ್ತದ ನಾಟಿ ಕಾರ್ಯ ಮಾಡಿದ್ದೀರಿ, ಏನ್ ಹೇಳ್ತೀರಿ? ಇದು ನಾಡಿನ ಜನತೆಗೆ ನಾನು ಕೃಷಿಯಲ್ಲಿ ಹೊಸ ಬದಲಾವಣೆ ತರಬೇಕು ಅಂತಕ್ಕಂಥದ್ದು ನಮ್ಮ ಸಮ್ಮಿಶ್ರ ಸರ್ಕಾರದ ಯೋಜನೆಗಳೇನಿದೆ ಅದನ್ನು ತರಲಿಕ್ಕೆ ಪ್ರತಿ ತಿಂಗಳು ಒಂದು ದಿನ ರೈತರ ಜೊತೆ ಬೆರೆತು ನಾನೇ ಖುದ್ದು ಸರ್ಕಾರದ ಎಲ್ಲ ಅಧಿಕಾರಿಗಳನ್ನ ಜೊತೆಯಲ್ಲಿ ಭಾಗವಹಿಸ್ತಕ್ಕಂಥದ್ದಕ್ಕೆ ಸೂಚನೆ ಕೊಟ್ಟು ಇವತ್ತು ನಾನು ಕೃಷಿಯಲ್ಲಿ ರೈತನಿಗೆ ಲಾಭ ತರತಕ್ಕಂಥ ರೀತಿಯಲ್ಲಿ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲವು ಯೋಜನೆ ತರಬೇಕು ಅಂತ ಏನಿದ್ದೇನೆ, ಅದರ ಒಂದು ಅಂಗವಾಗಿ ಇವತ್ತು ಒಂದು ಕಾರ್ಯಕ್ರಮ ಸಾಂಕೇತಿಕವಾಗಿ ಕಳೆದ 4 ವರ್ಷದಿಂದ ನಮ್ಮ ರೈತರು ಈ ಭಾಗದಲ್ಲಿ ಭತ್ತವನ್ನೇ ಬೆಳೆದಿರಲಿಲ್ಲ. ಈಗ ಭತ್ತ ನಾಟಿ ಮಾಡ್ತಕ್ಕಂಥದ್ದಕ್ಕೆ ದೇವರ ಒಂದು ಆಶೀರ್ವಾದದಲ್ಲಿ ಉತ್ತಮವಂತ ಮಳೆಯಾಗಿದೆ. ಅದರಲ್ಲಿ ಇವತ್ತು ರೈತರ ಜೊತೆ ಭಾಗವಹಿಸಿ ಸಂತೋಷ ಕೂಟದಲ್ಲಿ ಏನಿದ್ದೇನೆ, ನನ್ನ ರೈತ ಉಳಿಬೇಕು ಈ ರಾಜ್ಯದೊಳಗೆ, ಅದಕ್ಕೆ ಎಲ್ಲ ರೀತಿಯ ನನ್ನ ಸರ್ಕಾರದ ಯೋಜನೆಗಳನ್ನು ತರಲಿಕ್ಕೆ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅಲ್ಲ, ಎಲ್ಲ ಭಾಗದ ರೈತರು ಚೆನ್ನಾಗಿ ಬದುಕಬೇಕು ಅನ್ನೋದೇನಿದೆ, ಅದಕ್ಕೆ ಪ್ರತಿ ತಿಂಗಳಲ್ಲಿ ಒಂದು ದಿನ ಇದೇ ರೀತಿಯ ಕಾರ್ಯಕ್ರಮಗಳು ಇದಕ್ಕಿಂತ ಉತ್ತಮವಾದಂಥ ರೀತಿಯಲ್ಲಿ ಇವತ್ತೇನು ಅನುಭವ ಆಗಿದೆ. ಅಧಿಕಾರಿಗಳನ್ನ ಜೊತೆಯಲ್ಲಿಟ್ಟು ನಮ್ಮ ರೈತರಿಗೆ ಕೃಷಿಯ ಪದ್ಧತಿಯ ಬದಲಾವಣೆ ತರಲಿಕ್ಕೆ ತಿಳುವಳಿಕೆ ಮೂಡಿಸಲಿಕ್ಕೆ ಕೆಲವು ಯೋಜನೆಗಳನ್ನು ತರಬೇಕು ಅಂತ ಇದ್ದೇನೆ, ಅದನ್ನು ಅನುಷ್ಠಾನಕ್ಕೆ ತರ್ತೀನಿ. ಸರ್, ಈಗ ರಾಜ್ಯದ ವಿವಿಧ ಭಾಗಗಳಲ್ಲಿ ಮಂಡ್ಯ ಜಿಲ್ಲೆ ಸೇರಿದಂತೆ ರೈತರ ಆತ್ಮಹತ್ಯೆ ಸಂಖ್ಯೆ ಜಾಸ್ತಿ ಆಗಿತ್ತು. ಇದ್ರ ಬಗ್ಗೆ ನಿಲ್ಲಿಸಬೇಕು ಅಂತಕ್ಕಂಥದ್ದೇ ನನ್ನ ಮೂಲ ಉದ್ದೇಶ. ಆತ್ಮಹತ್ಯೆಯನ್ನ ನಾನು ನಾಡಿನ ಜನರಿಗೆ ಈಗಲೂ ಮನವಿ ಮಾಡೋದು, ಯಾವುದೇ ಕಷ್ಟ ಇದ್ರೂ ಆತ್ಮಹತ್ಯೆ ಮಾಡ್ಕೋಬೇಡಿ, ನಿಮ್ಮ ಪರವಾಗಿ ನಾವಿದ್ದೇವೆ. ಏನವ, ನಾನು ಯಾರಿಗೂ ಟೀಕೆ ಉತ್ತರ ಕೊಡೋದಿಲ್ಲ. ಏನ್ ತಾಯಿ? ಇದಿಷ್ಟು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಎಚ್.ಡಿ. ಕುಮಾರಸ್ವಾಮಿ ಅವರ ಮಾತು. ಕ್ಯಾಮರಾಮನ್ ಮಧುಸೂದನ್ ಜೊತೆ ಎ.ಟಿ. ವೆಂಕಟೇಶ್, ನ್ಯೂಸ್ 18 ಕನ್ನಡ, ಮಂಡ್ಯ. ಈಗಾಗಲೇ ಸೀತಾಪುರ ಗ್ರಾಮದಲ್ಲಿ ಕುಮಾರಸ್ವಾಮಿ ಅವರು ಗದ್ದೆಯಲ್ಲಿ ನಾಟಿ ಮಾಡಿದ್ದಾರೆ. ಈಗ ಅಲ್ಲಿ ಆ ಒಂದು ಗದ್ದೆ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಾಘವೇಂದ್ರ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಈಗಾಗಲೇ ಒಂದು ರೀತಿಯಲ್ಲಿ ಐತಿಹಾಸಿಕ ರೀತಿಯಾಗಿ ಆಗಿದೆ ರೈತರಿಗೂ ಕೂಡ ಅಂತ ಹೇಳಿ ಕುಮಾರಸ್ವಾಮಿ ಅವರೇ ಬಂದು ಖುದ್ದಾಗಿ ಅಲ್ಲಿ ನಾಟಿ ಮಾಡಿರುವಂತದ್ದು. ಈಗ ಸದ್ಯಕ್ಕೆ ಯಾವ ರೀತಿಯಾಗಿದೆ? ಒಂದು ರೀತಿ ಇನ್ನೂ ಕೂಡ ರೈತರು ಇದಾರ, ಆ ಒಂದು ಸಂಭ್ರಮ ಅಲ್ಲಿ ಕಾಣಿಸ್ತಾ ಇದೆಯಾ, ಹೇಗೆ ಅಂತ? ಹೌದು ನವಿತಾ, ಏನಿವತ್ತು ಮಂಡ್ಯದ ಪಾಂಡವಪುರ ತಾಲೂಕಿನ ಸೀತಾಪುರ ಅರಳುಕುಪ್ಪೆ ವ್ಯಾಪ್ತಿಯ ಏನು ಕೆಂಚೇಗೌಡರ ಕುಟುಂಬದ ಏನು ಸೇರಿದ 5 ಎಕರೆ ಜಮೀನಲ್ಲಿ ಇವತ್ತು ಸಿಎಂ ರವರು ಸ್ವತಃ ನಾಟಿ ಮಾಡುವ ಮೂಲಕ ಒಂದು ಐತಿಹಾಸಿಕ ದಿನವನ್ನು ಸೃಷ್ಟಿ ಮಾಡಿದ್ರು ಅಂತ ಹೇಳ್ಬೋದು. ಈ ಒಂದು ಜಮೀನಲ್ಲಿ ಸ್ವತಃ ಸಿಎಂ ಸೇರಿದಂತೆ ಅವರ ಆಪ್ತರು ಹಾಗೂ ಸುಮಾರು 150ಕ್ಕೂ ಹೆಚ್ಚು ರೈತ ಮಹಿಳೆಯರು ಹಾಗೂ ರೈತರು ಸೇರಿದಂತೆ ಇವತ್ತು ನಾಟಿ ಮಾಡುವ ಮೂಲಕ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿಸಿದ್ರು. ಏನು 2006ರಲ್ಲಿ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಗ್ರಾಮ ವಾಸ್ತವ್ಯದ ಮೂಲಕ ಮನೆ ಮಾತಾಗಿದ್ದ ಕುಮಾರಸ್ವಾಮಿ ಸಿಎಂ ರವರು ಮತ್ತೊಮ್ಮೆ ಈಗ ಗದ್ದೆಯಲ್ಲಿ ನಾಟಿ ಮಾಡುವ ಮೂಲಕ ಮತ್ತೊಮ್ಮೆ ಈಗ ಮನೆ ಮಾತಾದ್ರು ಅಂತ ಹೇಳ್ಬೋದು. ಈಗ ನಾವು ದೃಶ್ಯದಲ್ಲಿ ನೋಡಬಹುದು, ಏನೀಗ ನಿಮಗೆ ದೃಶ್ಯದಲ್ಲಿ ಕಾಣ್ತಾ ಇದೆ, ಇದು ಏನು ಇವತ್ತು ಸಿಎಂ ಕುಮಾರಸ್ವಾಮಿ ಅವರು ನಾಟಿ ಮಾಡಿದಂತಹ ಒಂದು ಜಮೀನು. ಈ ಒಂದು ಜಮೀನಲ್ಲೇ ಕುಮಾರಸ್ವಾಮಿ ಅವರು ತಮ್ಮ ಆಪ್ತರು ಸೇರಿದಂತೆ ಏನು ರೈತ ಮಹಿಳೆಯರು ಹಾಗೂ ರೈತರೊಂದಿಗೆ ಸೇರಿ ಈಗ ಸುಮಾರು 5 ಎಕರೆ ಪ್ರದೇಶದಲ್ಲಿ ಈಗ ನಾಟಿಯನ್ನ ಮಾಡಿದ್ದಾರೆ. ನೋಡಿ, ಈ ದೃಶ್ಯದಲ್ಲಿ ಏನ್ ಕಾಣ್ತಾ ಇದೆ, ಎಲ್ಲವೂ ಕೂಡ ಹಸಿರಾಗಿ ಅಂದ್ರೆ ಹಳೆಯ ಹಸಿರು ಪೈರುಗಳು ಈಗ ಒಂದು ಗದ್ದೆಯಲ್ಲಿ ನಳನಳಿಸ್ತಾ ಇವೆ. ಹಾಗೇನೆ ಕೂಡ ಏನು ಈ ಒಂದು ಜಮೀನಿನಲ್ಲಿ ಇವತ್ತು ನಾಟಿ ಮಾಡುವ ಮೂಲಕ ಏನು ಮಂಡ್ಯ ಜಿಲ್ಲೆ ರೈತರಿಗೆ ಒಂದು ಆತ್ಮವಿಶ್ವಾಸವನ್ನ ತುಂಬಿಸಿದ್ರು ಅಂತ ಹೇಳ್ಬೋದು. ಯಾಕೆಂದ್ರೆ ಮಂಡ್ಯ ಜಿಲ್ಲೆ ರೈತರಲ್ಲಿ ಈಗಾಗಲೇ ಕೂಡ ಸಾಕಷ್ಟು 200ಕ್ಕೂ ಹೆಚ್ಚು ರೈತರು ಈ ಒಂದು ಜಿಲ್ಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಮಂಡ್ಯ ಜಿಲ್ಲೆಯ ರೈತರ ಒಂದು ಆತ್ಮವಿಶ್ವಾಸವನ್ನು ವೃದ್ಧಿಸಕ್ಕಾಗಿಯೇ ಈ ಸಿಎಂ ರವರು ಇವತ್ತು ಖುದ್ದಾಗಿ ತಾವು ಒಂದು ಜಮೀನಿಗೆ ಇಳಿದು ಮಣ್ಣಿನ ಮಗ ಅನ್ನೋನು ಪ್ರೂವ್ ಮಾಡುವ ಮೂಲಕ ಆ ಜಮೀನಿನಲ್ಲಿ ಒಂದು ನಾಟಿ ಮಾಡಿ ಒಂದು ಮಂಡ್ಯ ಜಿಲ್ಲೆಯ ರೈತರಿಗೆ ಒಂದು ಆತ್ಮವಿಶ್ವಾಸವನ್ನು ತುಂಬಿದ್ರು. ನವಿತಾ, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗೆ. ಒಟ್ಟಾರೆ ಇವತ್ತು ಸಿಎಂ ಕುಮಾರಸ್ವಾಮಿ ಅವರು ಮಾಡಿದಂತಹ ಈ ಒಂದು ನಾಟಿ ಕೆಲಸ ಸಾಕಷ್ಟು ರೈತರಿಗೆ ಸ್ಫೂರ್ತಿಯಾಗಿದೆ ಅಂತಾನೆ ಹೇಳಬಹುದು.